ಹಲೋ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುಷ್ಮಾ ದಾಮೋದರ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಿಂಪಲ್ ಆಗಿ ಎಫೆಕ್ಟಿವ್ ಆಗಿರುವಂತಹ ಹೇರ್ ಕೇರನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ನನಗೆ ತುಂಬಾ ಫ್ರೀಸಿಯಾಗಿ ಹೇರ್ ಫ್ಲಾಲ್ ಆಗ್ತಿತ್ತು. ನಾನು ಈ ಸ್ಟೆಪ್ ಫಾಲೋ ಮಾಡಲಿಕ್ಕೆ ಸ್ಟಾರ್ಟ್ ಆದಮೇಲೆ ಹೇಗೆ ಹೇರ್ ಇತ್ತು ಹಾಗೆಯೇ ಇವಾಗ ಹೆಲ್ದಿ ಆಗಿದೆ ಹೇರ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಸಿಂಪಲ್ ಆಗಿರುವಂಥದ್ದು, ಎಫೆಕ್ಟಿವ್ ಆಗಿರುವಂಥದ್ದು ನನ್ನ ಹೇರ್ ಕೇರ್ ರೊಟೀನನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್. ನನ್ನ ಹೇರ್ ತುಂಬ ತಿಕ್ಕಾಗಿದೆ. ಆ್ಯಕ್ಚುಲಿ ಇರೋದೇ ಹೀಗೆ, ಹೇರ್ ತಿಕ್ಕಾಗಿತ್ತು. ಬಟ್ ಮಿಡಲಲ್ಲಿ ತುಂಬ ಹೇರ್ ಫಾಲ್ ಸ್ಟಾರ್ಟ್ ಆಯಿತು. ಅದೆಲ್ಲ ಹೇಗೆ ಸ್ಟಾರ್ಟ್ ಆಯಿತು, ಹೇಗೆ ಅದನ್ನು ರಿಕವರ್ ಮಾಡಿಕೊಂಡೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಸೊ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ ತನಕ ವಿಡಿಯೋವನ್ನು ನೋಡಿ. ಆ್ಯಂಡ್ ಯಾರೆಲ್ಲ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಮುಂದೆ ನಾನು ಯಾವುದೇ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟ್ ಸ್ಟೆಪ್ ಹೇರ್ ಆಯಿಲಿಂಗ್. ಹೇರ್ ಆಯಿಲಿಂಗ್ ವೆರಿ 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 ಇಂಪಾರ್ಟೆಂಟ್. ಸೊ ಅದನ್ನು ನೀವು ಸ್ಕಿಪ್ ಮಾಡಬೇಡಿ. ಬಿಕಾಸ್ ನಾನು ಒಂದು ಟೈಮಲ್ಲಿ ಹೇರ್ ಆಯಿಲೆಲ್ಲ ಹಾಕ್ತಾನೇ ಇರಲಿಲ್ಲ. ಅದೆಲ್ಲ ನಾನು ಮುಂದಕ್ಕೆ ಹೋಗ್ತಾ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನೆಲ್ಲ ಆಯಿತು ಅಂತ. ಸೊ ಫಸ್ಟ್ ಸ್ಟೆಪ್ ಹೇರ್ ಆಯಿಲಿಂಗ್. ಸೊ ಹೇರ್ ಆಯಿಲನ್ನು ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳ್ತೀನಿ. ಸೊ ಸ್ಟಾರ್ಟ್ ಮಾಡೋಣ. ಓಕೆ, ಆಯಿಲನ್ನು ಬಿಸಿ ಮಾಡಿಕೊಂಡು ಬಂದೆ. ಅದಕ್ಕೆ ಮೆಂತೆ ಆ್ಯಂಡ್ ಕರಿ ಲೀವ್ಸನ್ನು ಹಾಕಿ ಬಿಸಿ ಮಾಡ್ಕೊಳ್ಳಿ. ಆಮೇಲೆ ಆಯಿಲನ್ನು ಬಿಸಿ ಮಾಡ್ಕೊಂಡಾದ್ಮೇಲೆ ತಣ್ಣಗಾದ್ಮೇಲೆ ಬುಡಕ್ಕೆ ಹಚ್ಕೊಳ್ಳಿ. ಸ್ಕ್ಯಾಲ್ಪಿಗೆ ಸರಿಯಾಗಿ ಅದನ್ನು ಹಚ್ಕೋಬೇಕು. ಸೊ ನಾನು ನಿಮಗೆ ಹೇಳ್ತೀನಿ ಹೇಗೆ ಹಚ್ಕೋಬೇಕು ಅಂತ. ಸೊ ಅದಕ್ಕಿಂತ ಮುಂಚೆ ಹೇರನ್ನು ಕೋಂಬ್ ಮಾಡ್ಕೊಳ್ಳಿ, ಟ್ಯಾಂಗಲ್ ಫ್ರೀ ಮಾಡ್ಕೊಳ್ಳಿ. ಚೆಂದ ಮಾಡಿ ಹೇರನ್ನು ಕೋಂಬ್ ಮಾಡ್ಕೊಂಡಾದ್ಮೇಲೆ ಹೇರ್ ಆಯಿಲನ್ನು ಅಪ್ಲೈ ಮಾಡೋಣ. ಆ್ಯಕ್ಚುಲಿ ನಾನು ಕೋಂಬಿದೆ. ಸೊ ಅದರಲ್ಲಿ ಅದನ್ನು ಮೇನ್ ಕೋಂಬ್ ಯೂಸ್ ಮಾಡ್ತೀನಿ. ಅದನ್ನು ನೇಟಿವ್ಗೆ ಬರುವಾಗ ಬಿಟ್ಟು ಬಂದೆ. ಸೊ ಈಗ ಯಾವ ಕೊಂಬಿದೆ ಅದರಲ್ಲಿ ನಾವು ಸಿಕ್ಕು ಬಿಡಿಸೋಣ. ಸೊ ಚೆಂದ ಮಾಡಿ ಹೀಗೆ ಕೊಂಬ್ ಮಾಡಿಕೊಂಡು ಪಾರ್ಟಿಷನ್ ಮಾಡಿಕೊಡಿ. ಹೀಗೆ ಒಂದು ಪಾರ್ಟಿಷನ್ ಮಾಡ್ಕೊಳ್ಳಿ. ಸೊ ಈಗ ಒಂದೊಂದೇ ಹೀಗೆ ಪಾರ್ಟ್ ಮಾಡಿಕೊಂಡು ಹೇರ್ ಆಯಿಲನ್ನು ಅಪ್ಲೈ ಮಾಡ್ಕೊಳ್ಳಿ. ಆ್ಯಕ್ಚುಲಿ ನೀವು ಕಾಟನಲ್ಲಿ ಸಹ ಹೀಗೆ ಆಯಿಲನ್ನು ಅಪ್ಲೈ ಮಾಡ್ಕೋಬೋದು. ಬಟ್ ನನಗೆ ಹೀಗೆ ಕೈಯಲ್ಲಿ ಅಪ್ಲೈ ಮಾಡೋದ್ರಿಂದ ಚೆನ್ನಾಗಿ ಅನಿಸುತ್ತೆ. ಸೊ ಹೀಗೆ ಕಂಪ್ಲೀಟಾಗಿ ಹೇರ್ ಆಯಿಲನ್ನು ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡ್ಕೊಳ್ಳಿ. ಹೀಗೆ ಪಾರ್ಟಿಷನ್ ಮಾಡಿಕೊಂಡು ಹೇರ್ ಆಯಿಲನ್ನು ಅಪ್ಲೈ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಕೆಲವರು ಹೇಳ್ತಾರೆ ಒಮ್ಮೆ ಸ್ಕ್ಯಾಲ್ಪಿಗೆ ಮಾತ್ರ ಹೇರ್ ಆಯಿಲ್ ಹಾಕ್ಕೋಬೇಕು, ಕೂದಲಿಗೆಲ್ಲ ಹಾಕೋಬಾರ್ದು ಅಂತ. ಮತ್ತು ನನ್ನ ಪ್ರಕಾರ ನಾನೆಲ್ಲ ಹೇರ್ಗೆ ಕೂದಲಿಗೆ ಒಂದು ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡ್ಕೋತೀನಿ. ಕರಿ ಲೀವ್ಸ್ ತುಂಬ ಗುಡ್ ನ್ಯೂಟ್ರಿಯೆಂಟ್ಸ್ ಕೊಡ್ತದೆ ಸ್ಕ್ಯಾಲ್ಪಿಗೆ. ಆ್ಯಂಡ್ ಮೆಂತೆ ನಿಮಗೆ ಡ್ಯಾಂಡ್ರಫ್ ಆ್ಯಂಡ್ ಹೇರ್ ಫಾಲ್ ರೆಡ್ಯೂಸ್ ಮಾಡ್ತದೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಹೇರ್ ಫಾಲ್ ಕಡಿಮೆ ಆಗಬೇಕಂದ್ರೆ ನೀವು ಸ್ಟ್ರೆಸ್ ಲೆವೆಲನ್ನು ಕಡಿಮೆ ಮಾಡ್ಕೋಬೇಕು. ಇಲ್ಲದಿದ್ದರೆ ಯಾವುದೇ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ, ಏನೇ ಮಾಡ್ಕೊಳ್ಳಿ, ಹೇರ್ ಫಾಲ್ ಕಡಿಮೆ ಆಗೋದಿಲ್ಲ. ಸೆಲ್ಫ್ ಲವ್ ವೆರಿ ವೆರಿ ಇಂಪಾರ್ಟೆಂಟ್. ಬಿಕಾಸ್ ನಿಮ್ಮ ಹೆಲ್ತ್ ನೀವೇ ನೋಡ್ಕೋಬೇಕು. ಯಾರೇನೇ ಹೇಳಿ ಏನೇ ಮಾಡಲಿ ತುಂಬಾ ಸ್ಟ್ರೆಸ್ ತಗೊಳಕ್ಕೆ ಹೋಗ್ಬಿಡಿ ಲೈಫಲ್ಲಿ. ಹೇರ್ ಆಯಿಲಿಂಗ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಾವು ಸ್ಕೂಲಿಗೆ ಹೋಗ್ತಾ ಇರುವಾಗ ಮಮ್ಮಿ ಚೆಂದ ಮಾಡಿ ಹೇರ್ ಆಯಿಲ್ ಹಾಕಿ 2 ಜಡೆ ಹಾಕಿ ಸ್ಕೂಲಿಗೆ ಕಳಿಸ್ತಾ ಇದ್ವಿ. ಬಟ್ ಆ ಟೈಮಲ್ಲಿ ಹೇರ್ ಫಾಲ್ ಆಗಲಿ ಅಂಥದ್ದು ಇರಲಿಲ್ಲ. ಯಾವಾಗ ನಾವು ಕಾಲೇಜ್ಗೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ
ಆ ಟೈಮಲ್ಲಿ ಹೇರ್ ಆಯಿಲ್ ಹಾಕೋದಂದರೆ ತುಂಬ ಹಿಂದೆ ಹೇರ್ ಆಯಿಲೇ ಹಾಕ್ತಾ ಇದ್ವಿ ಹೇಳಬೇಕಂದ್ರೆ. ಸೊ ಆವಾಗ ಅದ್ರದ್ದು ಎಫೆಕ್ಟ್ ಗೊತ್ತಾಗಲ್ಲ, ಮತ್ತು ಹೋಗ್ತಾ ಹೋಗ್ತಾ ಹೇರ್ ಫಾಲ್ ಸ್ಟಾರ್ಟ್ ಆಗುವಾಗ ಗೊತ್ತಾಗುತ್ತೆ ಹೇರ್ ಆಯಿಲ್ ಎಷ್ಟು ಇಂಪಾರ್ಟೆಂಟ್ ಅಂತ. ಆ್ಯಂಡ್ ತುಂಬಾ ಡ್ರೈ ಮತ್ತು ಫ್ರೀಝಿ ಆಗಲಿಕ್ಕೆ ಸ್ಟಾರ್ಟ್ ಆಗಿತ್ತು. ಆಮೇಲೆ ಅಗೇನ್ ಹೇರ್ ಆಯಿಲ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಒನ್ ಮೋರ್ ಏನಂದರೆ, ಸ್ಟ್ರೈಟ್ನರ್ ಕರ್ಲರ್ ಯೂಸ್ ಮಾಡುವವರು ಸಹ ಹೇರ್ ಆಯಿಲ್ ಹಾಕಿ ಫಸ್ಟಿಗೆ ಹೇರ್ ಕೇರ್ ಮಾಡ್ಕೊಳ್ಳಿ ನೀವು, ಬಿಕಾಸ್ ಹೀಟ್ ಯೂಸ್ ಮಾಡೋದ್ರಿಂದ ಹೇರ್ ತುಂಬಾ ಡ್ಯಾಮೇಜ್ ಆಗುತ್ತೆ ಆ್ಯಂಡ್ ಹೇರ್ ಫಾಲ್ ಸ್ಟಾರ್ಟ್ ಆಗುತ್ತೆ. ಬಟ್ ಯಾವಾಗ ಒಂದ್ಸಲ ಹೇರ್ ಸ್ಟ್ರೈಟ್ನಿಂಗ್ ಆರ್ ಕರ್ಲರ್ ಯೂಸ್ ಮಾಡೋದ್ರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಹೀಟ್ ಪ್ರೊಟೆಕ್ಟರನ್ನು ಯೂಸ್ ಮಾಡ್ಕೊಳ್ಳಿ ಹೇರಿಗೆ. ಸೊ ಬುಡಕ್ಕೆಲ್ಲ ಹಚ್ಚಿದ್ಮೇಲೆ, ಸ್ಕ್ಯಾಲ್ಪಿಗೆಲ್ಲ ಹಚ್ಚಿದ್ಮೇಲೆ ಕೂದಲಿಗೆ ಚೆನ್ನಾಗಿ ಮಾಡಿ ಹೇರ್ ಆಯಿಲನ್ನು ಹಚ್ಕೊಳ್ಳಿ. ಸೊ ಉಳಿದ ಆಯಿಲನ್ನೆಲ್ಲ ಚೆನ್ನಾಗಿ ಮಾಡಿ ಹೇರಿಗೆ ಹಚ್ಕೊಳ್ಳಿ. ಆ್ಯಂಡ್ ನೀವು ಸ್ಟ್ರೈಟ್ನರ್ ಯೂಸ್ ಮಾಡೋದಾದರೆ, ಕರ್ಲರ್ ಯೂಸ್ ಮಾಡೋದಾದರೆ ಹೇರ್ ಕೇರ್ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ಹೀಟನ್ನು ಹೇರಿಗೆ ಹಾಕೋಬೇಡಿ, ಹೀಟ್ ಪ್ರೊಟೆಕ್ಟರ್ ಯೂಸ್ ಮಾಡ್ಕೊಳ್ಳಿ. ಕಂಪ್ಲೀಟಾಗಿ ಹೇರಿನ ಬುಡ ತನಕ ಆಯಿಲನ್ನು ಅಪ್ಲೈ ಮಾಡ್ಕೊಳ್ಳಿ. ಇದಾದಮೇಲೆ ನಾನು ಒಂದು ಸಲ ಕೋಮ್ ಮಾಡ್ಕೊತೀನಿ. ಕೋಮ್ ಮಾಡ್ಕೊಳ್ಳಿ ಒಂದು ಸಲ. ಚೆನ್ನಾಗಿ ಹೇರ್ ಮಸಾಜ್ ಮಾಡ್ಕೊಳ್ಳಿ. ಹಾಗೆಯೇ ಬ್ಲಡ್ ಸರ್ಕ್ಯುಲೇಷನ್ಗೆ ಒಳ್ಳೆಯದಾಗುತ್ತೆ ಆ್ಯಂಡ್ ನಿಮಗೂ ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ನನ್ನ ಹತ್ರ ಇಂಥದ್ದೊಂದು ಸಿಲಿಕಾನ್ದು ಹೇರ್ ಮಸಾಜರ್ ಇದೆ. ಸೊ ಅದರಲ್ಲಿ ಸ್ವಲ್ಪ ಹೊತ್ತು ಹಾಗೆ ಮಾಡ್ಕೊಂಡು ಹೇರ್ ಮಸಾಜ್ ಮಾಡ್ಕೊತೀನಿ. ಸೊ ಡ್ಯಾಂಡ್ರಫ್ ಇದ್ದರೆ, ಇಚ್ಚಿಂಗ್ ಆಗ್ತಾಯಿದ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ನನಗಿದು. ಆಯಿಲ್ ಅಪ್ಲೈ ಆದಮೇಲೆ ಸ್ಕ್ಯಾಲ್ಪ್ ಮಸಾಜ್ ತುಂಬ ಇಂಪಾರ್ಟೆಂಟ್. ನಾನು ಸಿಲಿಕಾನ್ ಹೇರ್ ಸ್ಕ್ಯಾಲ್ಪ್ ಮಸಾಜರ್ ಯೂಸ್ ಮಾಡ್ತಾಯಿದ್ದೀನಿ, ಬಿಕಾಸ್ ಇದು ಬ್ಲಡ್ ಸರ್ಕ್ಯುಲೇಷನ್ಗೆ ಆ್ಯಂಡ್ ರೂಟ್ಸ್ ಸ್ಟ್ರಾಂಗ್ ಆಗುತ್ತೆ ಆ್ಯಂಡ್ ಹೇರ್ ಗ್ರೋತನ್ನು ಪ್ರಮೋಟ್ ಮಾಡುತ್ತೆ. ಮಸಾಜರ್ ಇಲ್ಲದಿದ್ದರೆ ಫೈನ್, ನೀವು ಹ್ಯಾಂಡಲ್ಲೇ ಹೇರ್ ಮಸಾಜ್ ಮಾಡಿ. ನೀವು ಈ ಮಸಾಜರನ್ನು ಶ್ಯಾಂಪು ಹಾಕಿ ಸಹ ಮಸಾಜ್ ಮಾಡ್ಕೋಬೋದು, ಬಿಕಾಸ್ ಅದರಿಂದ ಡರ್ಟ್ ಡ್ಯಾಂಡ್ರಫ್ ಇದ್ದರೆ ಹೋಗುತ್ತೆ. ಈಸನ್ನು ಮಾಡಿದರೆ ಹಾಕ್ತಿದ್ದೀವಿ. ನಾನು 1 hour ಇಟ್ಕೊತೀನಿ. ನನಗೆ ಜಾಸ್ತಿ ಹಾಗೆ ಇಟ್ಕೊಂಡ್ರೆ ಆಯಿಲ್ ಹಾಕಿ ಹೆಡೇಕ್ ಸ್ಟಾರ್ಟ್ ಆಗುತ್ತೆ. ಸೊ ಕೆಲವರು ನೈಟ್ ಆಯಿಲ್ ಹಾಕ್ಕೊಂಡು ಬೆಳಿಗ್ಗೆ ಹೆಡ್ ಬಾತ್ ಮಾಡ್ತಾರೆ. ಬಟ್ ನನಗೆ ಹಾಗೆ ಮಾಡಲಿಕ್ಕೆ ಹೋದರೆ ಹೆಡೇಕ್ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಹೇರ್ ಆಯಿಲ್ ಆದಮೇಲೆ 1 hour ಬಿಟ್ಟು ಹೆಡ್ ಬಾತ್ ಮಾಡ್ಕೊತೀನಿ. ಸೊ ಯಾವುದು ಶ್ಯಾಂಪು, ಯಾವುದು ಹೇರ್ ಮಾಸ್ಕ್ ಯೂಸ್ ಮಾಡ್ತೀನಿ ಅಂತ ನಾನು ನೆಕ್ಸ್ಟ್ ಹೆಡ್ ಬಾತ್ ಆದಮೇಲೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಫೈನಲಿ ಐ ಆಮ್ ಬ್ಯಾಕ್. ಬ್ಯಾಕ್ ಸೈಡ್ ಇಗ್ನೋರ್ ಮಾಡಿ, ಬಿಕಾಸ್ ವರ್ಕ್ ಮಾಡ್ತಾ ಇದ್ದೆ. ಟೈಮ್ ಆದದ್ದೇ ಗೊತ್ತಾಗಿಲ್ಲ, ಲೇಟ್ ಆಯಿತು. ಆ್ಯಂಡ್ ಇವಾಗ ಅಕ್ಕನ ಮಗ ಬರ್ತಾನೆ, LKG. ಸೊ ಅದರ ಮೊದಲು ನಾನು ಈ ವಿಡಿಯೋನ ಕಂಪ್ಲೀಟ್ ಮಾಡಬೇಕು. ಸೊ ನಾನು ಯಾವುದು ಶ್ಯಾಂಪು ಯೂಸ್ ಮಾಡೋದು ಆ್ಯಂಡ್ ಹೇರ್ ಮಾಸ್ಕ್ ಯಾವುದು ಯೂಸ್ ಮಾಡೋದು ಅಂತ ಹೇಳ್ತೀನಿ. ಸೊ ನಾನು ಲಾರಿಯಲ್ಲಿದ್ದು ಶ್ಯಾಂಪು ಯೂಸ್ ಮಾಡೋದು. ಆ್ಯಕ್ಚುಲಿ ಇದ್ರದ್ದು ದೊಡ್ಡ ಬಾಟ್ಲಿ ಇದೆ, ಬಟ್ ನಾನು ನೇಟಿವಿಗೆ ಬರುವಾಗ ಇಂಥದ್ದೊಂದು ಸ್ಮಾಲ್ ಬಾಟ್ಲಿಗೆ ಹಾಕ್ಕೊಂಡು ಬರ್ತೀನಿ. ಸೊ ನನಗೆ ಲಾರಿಯಲ್ ಪ್ರಾಡಕ್ಟ್ ಎಲ್ಲನೂ ಫೇವ್ರೇಟ್ ನನ್ನದು. ಸೊ ನಂಗೆ ಅಷ್ಟಿಷ್ಟ ಆ್ಯಂಡ್ ನನ್ನ ಹೇರಿಗೆ ಚೆನ್ನಾಗಿ ಹಿಡಿಸುತ್ತೆ. ಸೊ ಆ್ಯಂಡ್ ಹೇರ್ ಮಾಸ್ಕ್ ಅಂತೂ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಈ ಹೇರ್ ಮಾಸ್ಕ್ ಆಲ್ಮೋಸ್ಟ್ ಇದು ಖಾಲಿ ಆಗಿದೆ. ಆಲ್ಮೋಸ್ಟ್ ಎಲ್ಲ ಖಾಲಿಯೇ ಆಯಿತು ಇವತ್ತಿಗೆ. ಸೊ ಆರ್ಡರ್ ಮಾಡಬೇಕಷ್ಟೇ. ಆ್ಯಂಡ್ ನಿಮ್ಮ ಹೇರಿಗೆ ಯಾವುದು ಹೇರ್ ಮಾಸ್ಕ್ ಅಥವಾ ಶ್ಯಾಂಪು ಸೂಟ್ ಆಗುತ್ತೆ ಅದನ್ನೇ ಯೂಸ್ ಮಾಡಿ. ಇದನ್ನೇ ಯೂಸ್ ಮಾಡಬೇಕಂತೇನಿಲ್ಲ. ಬಟ್ ಇಫ್ ಕಾಸ್ಟ್ಲಿ ಆದರೂ ಸಹ ಒಳ್ಳೆ ಪ್ರಾಡಕ್ಟಿಗೆ ನೀವು ಸ್ಪೆಂಡ್ ಮಾಡಿ. ಬಿಕಾಸ್ ಹೇರ್ ಮಾಸ್ಕ್, ಹೇರ್ ಶ್ಯಾಂಪೂ ಆ್ಯಂಡ್ ಹೇರ್ ಸಿರಮ್ ಮಸ್ಟ್ ಯೂಸ್ ಮಾಡಿ. ನಾನಂತೂ ಈ ಹೇರ್ ಸಿರಮನ್ನು ಯೂಸ್ ಮಾಡ್ತಾಯಿದ್ದೀನಿ.
ಇದರದ್ದು ಸ್ಮೆಲ್ ಅಂತೂ ಸಕ್ಕತ್ತಾಗಿದೆ. ಆ್ಯಂಡ್ ಫ್ರೀಝಿ ಹೇರ್ ಇರುವವರಿಗಂತೂ ಇದು ನಿಜವಾಗ್ಲೂ ಸೂಟ್ ಆಗುತ್ತೆ. ಆ್ಯಂಡ್ ನನಗೆ ಇದ್ರದ್ದು ಸ್ಮೆಲ್ ಅಷ್ಟಿಷ್ಟ. ಆ್ಯಂಡ್ ಫ್ರೀಝಿ ಹೇರ್ ಇರುವವರಂತೂ ಇದನ್ನು ಯೂಸ್ ಮಾಡಿ, ನನಗಂತೂ ಚೆನ್ನಾಗಿ ವರ್ಕ್ ಆಗುತ್ತೆ ಇದು. ಆ್ಯಂಡ್ ಹೇರ್ ಮಾಸ್ಕ್ ಶ್ಯಾಂಪು ನಾನು ತುಂಬ ಟೈಮಿಂದ ಯೂಸ್ ಮಾಡ್ತಾಯಿದ್ದೀನಿ. ನನಗಂತೂ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ ಅದು ಫ್ರೀಝಿ ಹೇರಿಗಿಂತ. ಆ್ಯಂಡ್ ಹೇರನ್ನು ಹಾಗೇ ಬಿಟ್ಬಿಡಿ, ಅದು ಡ್ರೈ ಆಗಲಿಕ್ಕೆ. ಯಾವಾಗ ಸಹ ಹೇರ್ ಡ್ರೈಯನ್ನು ಯೂಸ್ ಮಾಡಬೇಡಿ, ಹೇರ್ ಸ್ಟ್ರೈಟ್ನರನ್ನು ಯೂಸ್ ಮಾಡಬೇಡಿ. ನೀವು ಗುಡ್ ಹೇರ್ ಮಾಸ್ಕನ್ನು ಯೂಸ್ ಮಾಡೋದ್ರಿಂದಾಗಿ ಹೇರ್ ಯೂಶ್ವಲಿ ಸ್ಮೂತ್ ಆಗಿರುತ್ತೆ. ಸೊ ಒಂದು ಒಳ್ಳೆ ಹೇರ್ ಮಾಸ್ಕ್ಗೆ ಸ್ಪೆಂಡ್ ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ಯಾವಾಗಲೂ ಸ್ಟ್ರೈಟ್ನರ್, ಹೇರ್ ಕಲ್ಲರ್ ಯೂಸ್ ಮಾಡೋದ್ರಿಂದ ಹೇರ್ ಡ್ಯಾಮೇಜ್ ಆಗೋದು, ತುಂಬಾ ಹೇರ್ ಡ್ಯಾಮೇಜ್ ಆಗುತ್ತೆ. ಸೊ ಆ್ಯಕ್ಚುಲಿ ಇದು ಕಾಸ್ಟ್ಲಿನೇ, ಬಟ್ ಇದಕ್ಕೆ 975 ಇದಕ್ಕೆ ನೈಕಾದಲ್ಲಿ ಆಫರ್ ಇರುವ ಟೈಮಲ್ಲಿ ತಗೊಳ್ತೀನಿ ಯೂಶ್ವಲಿ. ಬಟ್ ತುಂಬಾ ಹೆಲ್ಪ್ ಮಾಡುತ್ತೆ ಹೇರ್ ರಿಪೇರಿಗೆ. ಆ್ಯಂಡ್ ಹೇರ್ ವಾಶ್ ಮಾಡುವಾಗ ಸಹ ಅಷ್ಟೇ, ತುಂಬ ಹಾಟ್ ವಾಟರನ್ನು ಹಾಕೋಬೇಡಿ, ಉಗುರು ಬೆಚ್ಚಗಿನ ನೀರಲ್ಲಿ ಹೇರ್ ವಾಶ್ ಮಾಡ್ಕೊಳ್ಳಿ. ಬಿಕಾಸ್ ಹೇರ್ ತುಂಬಾ ಡ್ಯಾಮೇಜ್ ಆಗಿಬಿಡುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಹೇರ್ ಫಾಲ್ ತುಂಬ ಕಡಿಮೆ ಆಗಬೇಕಂದ್ರೆ ಡೈಲಿ ನೆಲ್ಲಿಕಾಯಿಯನ್ನು ತಿನ್ನಿ. ಶೋರ್ ಹೇರ್ ಫಾಲ್ ತುಂಬ ಕಡಿಮೆ ಆಗುತ್ತೆ. ಅದಲ್ಲದೆ ಕರಿ ಲೀವ್ಸಿದ್ದು ಒಂದು 4 to 5 ಲೀವ್ಸನ್ನು, ಕರಿಬೇವು ಅದರದ್ದು ಒಂದು ಲೀವ್ಸನ್ನು ತಿನ್ನೋದ್ರಿಂದ ಸಹ ಹೇರ್ ಫಾಲ್ ಕಡಿಮೆ ಆಗುತ್ತೆ. ಸೊ ಇಲ್ಲಿ ಮೇಕ್ ಹಾಕೋತೀನಿ. ಫಸ್ಟಿಗೆ ಚೆನ್ನಾಗಿ ಹೇರ್ ವಾಶ್ ಮಾಡ್ಕೊಳ್ಳಿ, ಉಗುರು ಬೆಚ್ಚಗಿನ ನೀರಲ್ಲೇ ಹೇರ್ ವಾಶ್ ಮಾಡ್ಕೊಳ್ಳಿ. ನಿಮ್ಮದು ಫೇವ್ರೆಟ್ ಯಾವುದು ಶ್ಯಾಂಪು ಇದೆ ಅದರಲ್ಲಿ. ಆಮೇಲೆ ಸ್ವಲ್ಪ ಹೇರ್ ಮಾಸ್ಕನ್ನು ತಗೊಂಡು ಪಾಮಲ್ಲಿ ಹೀಗೆ ಮಾಡ್ಕೊಂಡು ಜಸ್ಟ್ ಹೇರಿಗೆ ಅಪ್ಲೈ ಮಾಡ್ಕೊಳ್ಳಿ. 3 to 4 minutes ಹಾಗೆ ಬಿಟ್ಟು ನೆಕ್ಸ್ಟ್ ಹೇರ್ ವಾಶ್ ಮಾಡ್ಕೊಳ್ಳಿ. ಹೇರ್ ಡ್ರೈ ಆದಮೇಲೆ ಯೂಶ್ವಲಿ ಹಾಗೇ ಡ್ರೈ ಆಗಲಿಕ್ಕೆ ಬಿಡಿ, ಹೇರ್ ಡ್ರೈಯರ್ ಎಲ್ಲ ಯೂಸ್ ಮಾಡಬೇಡಿ. ಸಮ್ಟೈಮ್ಸ್ ಏನು ಮಾಡಲಿಕ್ಕೆ ಆಗೋದಿಲ್ಲ, ಅರ್ಜೆಂಟಲ್ಲಿರುವಾಗ ಅಥವಾ ನೈಟ್ ಟೈಮಲ್ಲಿ ಆಗಿರುವಾಗ ಹೇರ್ ಡ್ರೈಯರ್ ಯೂಸ್ ಮಾಡಬೇಕಾಗುತ್ತೆ. ಬಿಕಾಸ್ ಹೆಡೇಕ್ ಸ್ಟಾರ್ಟ್ ಆಗುತ್ತೆ ಇಲ್ಲದಿದ್ದರೆ. 2-3 ಡ್ರಾಪ್ ತಗೊಂಡು ಜಸ್ಟ್ ಪಾಮಲ್ಲಿ ಹೀಗೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಹೇರಿಗೆ ಹೀಗೆ ಅಪ್ಲೈ ಮಾಡ್ಕೊಳ್ಳಿ. ಅದ್ರದ್ದಂತೂ ಸ್ಮೆಲ್ ಸಖತ್ತಾಗಿದೆ ಹೇರ್ ಸಿರಮ್ದು. ನಿಮ್ಮದು ಫೇವ್ರೆಟ್, ನಿಮಗೆ ಯಾವುದು ಸಿರಮ್, ಹೇರ್ ಮಾಸ್ಕ್, ಶ್ಯಾಂಪು ಸೂಟ್ ಆಗುತ್ತೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಬಟ್ ಒಳ್ಳೆ ಬ್ರ್ಯಾಂಡಿದ್ದು ಅಥವಾ ಒಳ್ಳೆ ಪ್ರಾಡಕ್ಟಿಗೆ ಸ್ಪೆಂಡ್ ಮಾಡಿ, ಬಿಕಾಸ್ ಅದು ವರ್ತ್ ಇಟ್ ಅಂತ ಹೇಳ್ಬೋದು. ಸೊ ದಟ್ಸ್ ಆಲ್ ಟುಡೇಸ್ ವಿಡಿಯೋ. ಆ್ಯಂಡ್ ಐ ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾವುದಾದ್ರೂ ವಿಡಿಯೋ ಮಾಡಬೇಕಂತ ಸಜೆಷನ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಟ್ರೈ ಮಾಡ್ತೀನಿ ಆ ವಿಡಿಯೋನ ಮಾಡಲಿಕ್ಕೆ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಸೊ ಯಾವುದೇ ವಿಡಿಯೋ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ. ಸ್ಟೇ ಕಾಸಿ ಆ್ಯಂಡ್ ಸ್ಟೇ ಬ್ಯೂಟಿಫುಲ್. Bye bye.